Hello students, welcome back to economics online class. We are stand in the 8th chapter, that is infrastructure. In previous video already we had discussed about energy and sources of energy. There are how many sources of energy? There are two sources of energy, namely as first one commercial source of energy and non-commercial source of energy. ನಮಸ್ಕಾರ ವಿದ್ಯಾರ್ಥಿಗಳೇ, ತಮಗೆ ಅರ್ಥಶಾಸ್ತ್ರ ವಿಷಯದ ಆನ್ಲೈನ್ ತರಗತಿಗೆ ತಮಗೆ ಸ್ವಾಗತ. ಇವಾಗ ಮೂಲಸೌಕರ್ಯ ಎಂಬ 8ನೇ ಅಧ್ಯಾಯದಲ್ಲಿ ನಾವಿದ್ದೀವಿ. ಹಿಂದಿನ ಒಂದು ವಿಡಿಯೋದಾಗ ನಾವು ಏನು ಮಾಡಿದ್ದೀವಪ್ಪ ಅಂದ್ರೆ ಇಂಧನ ಹಾಗೂ ಇಂಧನದ ಮೂಲಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇಂಧನದ ಮೂಲಗಳು ಯಾವಪ್ಪ ಅಂದ್ರೆ ಒಂದು ವಾಣಿಜ್ಯ ಇಂಧನ ಮೂಲಗಳು, ಇನ್ನೊಂದು ವಾಣಿಜ್ಯೇತರ ಇಂಧನದ ಮೂಲಗಳು ಅಂತೇಳಿ. ವಿಚ್ ಆರ್ ದಿ ಕಮರ್ಷಿಯಲ್ ಸೋರ್ಸ್ ಆಫ್ ಎನರ್ಜಿ? ಕೋಲ್, ಪೆಟ್ರೋಲಿಯಂ ಆ್ಯಂಡ್ ಎಲೆಕ್ಟ್ರಿಸಿಟಿ, ದೀಸ್ ಆರ್ ದಿ ಕಮರ್ಷಿಯಲ್ ಸೋರ್ಸ್ ಆಫ್ ಎನರ್ಜಿ. ಹಾಗಾದರೆ ವಾಣಿಜ್ಯ ಇಂಧನದ ಮೂಲಗಳು ಯಾವ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ವಿದ್ಯುತ್ ಶಕ್ತಿ ಇವು ವಾಣಿಜ್ಯ ಇಂಧನದ ಮೂಲಗಳಾಗಿವೆ ಅಂಥೇಳಿ. ನೆಕ್ಸ್ಟ್, ವಿಚ್ ಆರ್ ದಿ ನಾನ್ ಕಮರ್ಷಿಯಲ್ ಸೋರ್ಸ್ ಆಫ್ ಎನರ್ಜಿ? ಫೈರ್ವುಡ್, ಅಗ್ರಿಕಲ್ಚರಲ್ ವೇಸ್ಟ್ ಆ್ಯಂಡ್ ಡ್ರೈಡ್ ಡಂಗ್, ದೀಸ್ ಆರ್ ದಿ ನಾನ್ ಕಮರ್ಷಿಯಲ್ ಸೋರ್ಸ್ ಆಫ್ ಎನರ್ಜಿ. And these non-commercial source of energy are found in nature or forest. ಇಲ್ಲಿ ನೋಡ್ರಿ, ಎರಡನೇದು ವಾಣಿಜ್ಯೇತರ ಇಂಧನದ ಮೂಲಗಳು ಯಾವ್ಯಾವಪ್ಪ ಅಂತಂದ್ರೆ ಉರುವಲು ಕಟ್ಟಿಗೆ ಆಗಿರ್ಬೋದು, ಕೃಷಿ ತ್ಯಾಜ್ಯ ಆಗಿರ್ಬೋದು, ಹಾಗೂ ಒಣಗಿದ ಸಗಣಿಯ ಬೆರಣೆ ಆಗಿರ್ಬೋದು. ಇವುಗಳೇ ವಾಣಿಜ್ಯೇತರ ಇಂಧನದ ಮೂಲಗಳಾಗಿವೆ ಅಂತೇಳಿ. ಸಾಮಾನ್ಯವಾಗಿ ವಾಣಿಜ್ಯೇತರ ಇಂಧನದ ಮೂಲಗಳನ್ನು ನಾವು ಪ್ರಕೃತಿ ಅಥವಾ ಅರಣ್ಯದಲ್ಲಿ ನಾವು ಇವುಗಳನ್ನು ಪಡೆಯಬಹುದಾಗಿದೆ. There are two additional sources of energy. First one conventional source of energy, second one non-conventional source of energy. ಇನ್ನು ಎರಡು ಹೆಚ್ಚುವರಿ ಮೂಲಗಳನ್ನು ನಾವು ಕಾಣಿದ್ದೀವಿ, ಇಂಧನದ ಮೂಲಗಳನ್ನು ಕಾಣಿದ್ದೀವಿ. ಒಂದು ಮೊದಲೇದು ಯಾವುದಪ್ಪ ಅಂತಾರೆ ಸಾಂಪ್ರದಾಯಿಕ ಇಂಧನದ ಮೂಲಗಳು, ಎರಡನೇದು ಅಸಾಂಪ್ರದಾಯಿಕ ಇಂಧನದ ಮೂಲಗಳು. ವಿಚ್ ಆರ್ ದಿ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ? Both commercial and non-commercial source of energy are known as conventional source of energy. Both commercial sources, coal, petroleum and electricity, and non-commercial sources, firewood, agricultural waste and dried dung, these are the conventional source of energy. ಸಾಂಪ್ರದಾಯಿಕ ಇಂಧನದ ಮೂಲಗಳು ಯಾವಪ್ಪ ಅಂತಂದ್ರೆ ವಾಣಿಜ್ಯ ಮತ್ತು ವಾಣಿಜ್ಯೇತರ ಇಂಧನದ ಮೂಲಗಳನ್ನೇ ನಾವು ಸಾಂಪ್ರದಾಯಿಕ ಇಂಧನದ ಮೂಲಗಳು ಅಂತೇಳಿ ಕರಿತೀವಿ. ಏನಪ್ಪ ಅಂದರೆ ವಾಣಿಜ್ಯ ಮತ್ತು ವಾಣಿಜ್ಯೇತರ ಇಂಧನದ ಮೂಲಗಳನ್ನು ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಇಂಧನದ ಮೂಲಗಳು ಅಂತ ಕರಿತೀವಿ ಅಂತೇಳಿ ನಾವು ಹಿಂದಿನ ಒಂದು ವಿಡಿಯೋದಾಗ ನಾವು ತಿಳ್ಕೊಂಡಿದ್ದೀವಿ. ನೋಡ್ರಿ, ವಾಣಿಜ್ಯ ಇಂಧನದ ಮೂಲಗಳು ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ವಿದ್ಯುತ್ ಶಕ್ತಿ, ಹಾಗೂ ವಾಣಿಜ್ಯೇತರ ಇಂಧನ ಮೂಲಗಳು ಯಾವಪ್ಪ ಅಂದರೆ ಉರುವಲು ಕಟ್ಟಿಗೆ, ಕೃಷಿ ತ್ಯಾಜ್ಯ ವಸ್ತುಗಳಾಗಿರ್ಬೋದು ಮತ್ತು ಒಣಗಿದ ಸಗಣಿಯ ಬೆರಣಿ. ಇವು ಸಾಂಪ್ರದಾಯಿಕ ಇಂಧನದ ಮೂಲಗಳಾಗಿವೆ ಅಂತೇಳಿ ನಾವು ಹೇಳ್ತೀವಿ. ಅಥವಾ ನೆಕ್ಸ್ಟ್, ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ, ಅಸಾಂಪ್ರದಾಯಿಕ ಇಂಧನ ಮೂಲಗಳು. ವಿಚ್ ಆರ್ ದಿ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ? ಸೋಲಾರ್ ಎನರ್ಜಿ, wind energy and tidal power. These three other sources of energy are called non-conventional source of energy. ಅಸಾಂಪ್ರದಾಯಿಕ ಇಂಧನದ ಮೂಲಗಳು ಯಾವಪ್ಪ ಅಂತಂದ್ರೆ ಅಸಾಂಪ್ರದಾಯಿಕ ಇಂಧನದ ಮೂಲಗಳು ಯಾವಂತ ಬಂದಾಗ ಸೌರಶಕ್ತಿ, ಪವನ ಶಕ್ತಿ ಮತ್ತು ಉಬ್ಬರವಿಳಿತ ಅಥವಾ ಬರದಜನ್ಯ ಶಕ್ತಿ, ಇವುಗಳನ್ನು ನಾವು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಅಸಾಂಪ್ರದಾಯಿಕ ಇಂಧನದ ಮೂಲಗಳು ಅಂತೇಳಿ ಕರಿತೀವಿ. Okay, today's in this video I am going to discuss a new content, that is electricity or power. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದೊಳಗೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ವಿದ್ಯುತ್ ಶಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ದೆನ್ ಟೆಲ್ ಮಿ ವಾಟ್ ಈಸ್ ಎಲೆಕ್ಟ್ರಿಸಿಟಿ ಆರ್ ಪವರ್. ಹಾಗಾದ್ರೆ ವಿದ್ಯುತ್ ಶಕ್ತಿ ಅಂದರೆ ಏನು, ಯಾರಿಗಾದರೂ ಗೊತ್ತಿದೆಯಾ? The most visible form of energy which is often identified with progress in modern civilization is power, commonly called electricity. The most visible form of energy which is often identified with progress in modern civilization is power, commonly called electricity. Electricity is the most visible form of energy.
electricity is the just visible form of energy, not a energy. This is electricity. This is a just form of energy. Why? So electricity is not generated by itself. We can generate the electricity. So that's why this is a just form of energy. And electricity is the often identified with progress in modern civilization. Electricity is the often identified with progress in modern civilization only, which is the most visual form of energy and which is often identified with the progress in modern civilization. So that is called electricity. ಇಲ್ಲಿ ನೋಡ್ರಿ, ವಿದ್ಯುತ್ ಶಕ್ತಿ ಅಂದ್ರೆ ಏನಪ್ಪಾ ಅಂತಾರೆ, ವಿದ್ಯುತ್ ಶಕ್ತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಆಧುನಿಕ ನಾಗರಿಕತೆಯ ಬೆಳವಣಿಗೆಯೊಂದಿಗೆ ಗುರುತಿಸಿಕೊಂಡಿರುವ ಹಾಗೂ ಅತ್ಯಂತ ಹೆಚ್ಚಾಗಿ ಗೋಚರಿಸಲ್ಪಡುವ ಶಕ್ತಿಯ ಒಂದು ರೂಪವನ್ನೇ ವಿದ್ಯುತ್ ಶಕ್ತಿ ಎಂದು ಸಾಮಾನ್ಯವಾಗಿ ಕರೆಯುತ್ತೇವೆ. ಇಲ್ಲಿ ನೋಡ್ರಿ, ವಿದ್ಯುತ್ ಶಕ್ತಿ ಅನ್ನೋದು ಏನಪ್ಪಾ ಅಂತಂದ್ರೆ ಆಧುನಿಕ ನಾಗರಿಕತೆ ಯಾವಾಗ ಬೆಳವಣಿಗೆ ಹೊಂದಿತ್ತೋ ಆ ಆಧುನಿಕ ನಾಗರಿಕತೆ ಬೆಳವಣಿಗೆಯೊಂದಿಗೆ ಗುರುತಿಸಿಕೊಂಡಿರುವಂಥದ್ದು ಹಾಗೂ ಅತ್ಯಂತ ಹೆಚ್ಚಾಗಿ ಗೋಚರಿಸಲ್ಪಡುವ ಶಕ್ತಿಯ ಒಂದು ರೂಪವನ್ನು ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇದು ಅತ್ಯಂತ ಹೆಚ್ಚಾಗಿ ಗೋಚರಿಸಲ್ಪಡುವಂಥ ಶಕ್ತಿಯ ಒಂದು ರೂಪ ಮಾತ್ರ ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿ ಅನ್ನೋದು ಒಂದು ಶಕ್ತಿಯಲ್ಲ, ಅದು ಶಕ್ತಿಯ ಒಂದು ರೂಪ. ಯಾಕೆ ಈ ರೀತಿ ಕರಿತೀವಪ್ಪ ಅಂದ್ರೆ, ವಿದ್ಯುತ್ ಶಕ್ತಿ ಅನ್ನೋದು ಏನಪ್ಪ ಅಂದ್ರೆ ಅದು ತನ್ನಿಂದ ತಾನೇ ರಚನೆ ಆಗುವಂಥದ್ದಲ್ಲ ಅಥವಾ ಉತ್ಪಾದನೆ ಆಗುವಂಥದ್ದಲ್ಲ. ಆ ವಿದ್ಯುತ್ ಶಕ್ತಿಯನ್ನು ಅದನ್ನು ನಾವು ಏನಪ್ಪ ಅಂದ್ರೆ ಉತ್ಪಾದನೆ ಮಾಡ್ತೀವಿ. ತನ್ನಿಂದ ತಾನೇ ಅದು ಉತ್ಪಾದನೆ ಆಗುವುದಿಲ್ಲ, ಅದನ್ನು ಉತ್ಪಾದನೆ ನಾವು ಮಾಡಬೇಕಾಗ್ತದೆ. ಸೊ ಆದುದರಿಂದ ಅದು ಒಂದು ಶಕ್ತಿಯ ರೂಪ ಅಂತ ಕರಿತೀವಿ. ಸೊ ಆಧುನಿಕ ನಾಗರಿಕತೆ ಬೆಳವಣಿಗೆಗೆ ಗುರುತಿಸಿಕೊಂಡಿರುವಂಥದ್ದು ಹಾಗೂ ಅತ್ಯಂತ ಹೆಚ್ಚಾಗಿ ಗೋಚರಿಸಬಿಡುವ ಶಕ್ತಿಯ ಒಂದು ರೂಪವನ್ನು ವಿದ್ಯುತ್ ಶಕ್ತಿ ಅಂತೇಳಿ ಕರಿತೀವಿ. ಸ್ಟೂಡೆಂಟ್ಸ್, ಆಲ್ರೆಡಿ ಐ said the electricity is the most visible form of energy. When you are looking at the started of a bulb, there is a electricity. When you are looking at the started of TV, there is a electricity. When you are looking at the started of fan, there is also electricity. And when you are looking at the started of fridge, there is also electricity. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇನೋ ಹೇಳಿದೆ, ಏನಪ್ಪ ಅಂತಂದ್ರೆ ಈ ವಿದ್ಯುತ್ ಶಕ್ತಿ ಅನ್ನೋದು ಅತ್ಯಂತ ಹೆಚ್ಚಾಗಿ ಗೋಚರಿಸಲ್ಪಡುವುದು ಅಥವಾ ಗೋಚರಿಸಲ್ಪಡುವಂಥ ಒಂದು ಶಕ್ತಿಯ ರೂಪ ಅಂತ ಹೇಳಿದೆ. ನಾನು ಸಾಮಾನ್ಯವಾಗಿ ನೋಡ್ರಿ, ನೀವು ಒಂದು ಆನ್ ಆಗಿರೋ ಟಿ ವಿಯನ್ನು ಗಮನಿಸಿ, ಅಲ್ಲಿ ವಿದ್ಯುತ್ ಶಕ್ತಿ ಇದೆ. ಅದೇ ರೀತಿ ಆನ್ ಆಗಿರುವಂಥ ಫ್ಯಾನನ್ನು ಗಮನಿಸಿ, ಅಲ್ಲಿ ವಿದ್ಯುತ್ ಶಕ್ತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಆನ್ ಆಗಿರುವ ಒಂದು ಫ್ರಿಜ್ಜನ್ನು ಗಮನಿಸ್ಬೋದು, ಅಲ್ಲಿ ವಿದ್ಯುತ್ ಶಕ್ತಿ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗ್ತೈತಿ. ಹೌದಾ? ಈ ರೀತಿಯಾಗಿ ಏನಪ್ಪ ಅಂದರೆ ವಿದ್ಯುತ್ ಶಕ್ತಿ ಇದೆ, ಅದು ಹೆಚ್ಚಾಗಿ ಗೋಚರಿಸಲ್ಪಡುವಂಥ ಒಂದು ಶಕ್ತಿಯಾಗಿದೆ ಅಂತ ಹೇಳ್ತೀವಿ. ಸೊ ಕಾಮನ್ಲಿ ಯು ಆರ್ ಯೂಸಿಂಗ್ ಎಲೆಕ್ಟ್ರಿಸಿಟಿ ಇನ್ ಯುವರ್ ಡೈಲಿ ಲೈಫ್. ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಏನಪ್ಪ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ದಾರೆ ಅಂತಲೇ ಹೇಳ್ತೀನಿ, ಅಂದರೆ ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ದೆನ್ ಡೂ ಯು ನೋ ಹೂ ವಾಸ್ ದ ಇನ್ವೆಂಟರ್ ಆಫ್ ಎಲೆಕ್ಟ್ರಿಸಿಟಿ? ನಿಮಗೇನಾದರೂ ಗೊತ್ತೇ? ಏನಪ್ಪ ಅಂತಾರೆ, ಈ ವಿದ್ಯುತ್ ಶಕ್ತಿಯನ್ನು ಕಂಡು ಹಿಡಿದವರು ಯಾರು ಅಂತ ಏನಾದರೂ ಗೊತ್ತಾ ನಿಮಗೆ? ಸೊ ದ್ಯಾಟ್ ಪರ್ಸನ್ ಈಸ್ ಬೆಂಜಮಿನ್ ಫ್ರಾಂಕ್ಲಿನ್. ಬೆಂಜಮಿನ್ ಫ್ರಾಂಕ್ಲಿನ್ ಇಸ್ ದ inventor of the electricity. He is from England. ಇಲ್ಲಿ ನೋಡ್ರಿ, ವಿದ್ಯುತ್ ಶಕ್ತಿ ಅಂತ ನಾವು ನೋಡಿದ್ವಿ, ದಿನನಿತ್ಯ ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಆ ವಿದ್ಯುತ್ ಶಕ್ತಿಯನ್ನು ಕಂಡು ಹಿಡಿದವರು ಯಾರಪ್ಪ ಅಂತಂದ್ರೆ ಈ ಬೆಂಜಮಿನ್ ಫ್ರಾಂಕ್ಲಿನ್ ಎಂಬ ವಿಜ್ಞಾನಿ. ಈ ವ್ಯಕ್ತಿ ಇಂಗ್ಲೆಂಡ್ ದೇಶದವ. ಬೆಂಜಮಿನ್ ಫ್ರಾಂಕ್ಲಿನ್ ಇನ್ವೆಂಟೆಡ್ ದ ಎಲೆಕ್ಟ್ರಿಸಿಟಿ ಇನ್ 1879. ಈ ಬೆಂಜಮಿನ್ ಫ್ರಾಂಕ್ಲಿನ್ ಎಂಬ ಒಬ್ಬ ವ್ಯಕ್ತಿ ಎಂಬ ವಿಜ್ಞಾನಿ, ಇವು 1879ರಲ್ಲಿ ಈ ವಿದ್ಯುತ್ ಶಕ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿದ ಅಂತ ಹೇಳ್ತೀವಿ. Electricity is determines the economic development of a country. Electricity is determines the economic development of country. So listen, electricity is the determines the economic development of country. So electricity is the decide the economic development of country. So a country's economic development the only decided by the electricity. Electricity is also a economic infrastructure. If a country want to develop, it must have a economic infrastructure, that is electricity.
Without an electricity, a country can't develop. For example, you can't produce anything without an electricity. Can you produce without an electricity? It's highly impossible. ನೋಡ್ರಿ, ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧರಿಸುವಲ್ಲಿ ವಿದ್ಯುತ್ ಶಕ್ತಿಯು ಬಹಳ ಪ್ರಮುಖವಾಗಿದೆ ಅಂತ ಹೇಳ್ತೀವಿ. ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧರಿಸುವಲ್ಲಿ ವಿದ್ಯುತ್ ಶಕ್ತಿಯು ಬಹಳ ಪ್ರಮುಖವಾಗಿದೆ. ಇಲ್ಲಿ ನೋಡ್ರಿ, ವಿದ್ಯುತ್ ಶಕ್ತಿ ಅನ್ನೋದು ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧಾರ ಮಾಡ್ತದೆ ಅಂತೇಳಿ. ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧಾರ ಮಾಡುವ ಪ್ರಮುಖ ಮೂಲ ಸೌಕರ್ಯ ಯಾವುದಂತ ಪ್ರಶ್ನೆ ಬಂದಾಗ ಅದು ಯಾವುದಪ್ಪ ಅಂದರೆ ನಾವು ಸಾಮಾನ್ಯವಾಗಿ ನಾವು ಹೇಳ್ಬೋದು ವಿದ್ಯುತ್ ಶಕ್ತಿ ಅಂತ ನಾವು ಖಡಾಖಂಡಿತವಾಗಿ ಹೇಳಿದರೆ ಯಾವುದೇ ತಪ್ಪಾಗಲ್ಲ. ಅಂದ್ರೆ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ವಿದ್ಯುತ್ ಶಕ್ತಿ ಅನ್ನೋದು ನಿರ್ಧಾರ ಮಾಡ್ತತಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಜಸ್ಟ್ ನೀವು ಊಹೆ ಮಾಡ್ಕೋರಿ, ವಿದ್ಯುತ್ ಶಕ್ತಿ ಇಲ್ಲದೆ ಯಾವುದೇ ವಸ್ತುವನ್ನು ಉತ್ಪಾದನೆ ಮಾಡಲು ಸಾಧ್ಯವೇ? ಅಥವಾ ವಿದ್ಯುತ್ ಶಕ್ತಿ ಇರಲಾರದೆ ಯಾವುದೇ ಒಂದು ರಾಷ್ಟ್ರ ಅಭಿವೃದ್ಧಿ ಆಗಲು ಸಾಧ್ಯವೇ? ಜಸ್ಟ್ ನೀವೇ ಇದ್ರ ಆನ್ಸರನ್ನು ನೀವೇ ಮನದಲ್ಲಿ ಏನಪ್ಪ ಅಂದ್ರೆ ಊಹೆ ಮಾಡ್ಕೊರಿ ಇದ್ರ ಆನ್ಸರನ್ನು. ಇದು ಏನಪ್ಪ ಅಂದ್ರೆ ಖಂಡಿತವಾಗಿ ಅಸಾಧ್ಯವಾದುದಾಗಿದೆ. ಒಂದು ರಾಷ್ಟ್ರ ಅಭಿವೃದ್ಧಿ ಹೊಂದಬೇಕಾಗಿತ್ತಪ್ಪ ಅಂತಂದ್ರೆ ಒಂದು ವಿದ್ಯುತ್ ಶಕ್ತಿಯು ಪ್ರಮುಖವಾಗಿ ಆ ರಾಷ್ಟ್ರದಲ್ಲಿ ಇರಬೇಕಾಗ್ತದ ಅಂಥೇಳಿ. The growth rate of demand for power is generally higher than the GDP growth rate. The growth rate of demand for power is generally higher than the GDP growth rate. So generally the growth rate of demand is higher than the GDP growth rate. ಇಲ್ಲಿ ನೋಡ್ರಿ, ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ವಿದ್ಯುತ್ ಶಕ್ತಿಯ ಬೇಡಿಕೆಯ ಬೆಳವಣಿಗೆ ದರ ಯಾವಾಗಲೂ ಒಟ್ಟು ದೇಶೀಯ ಉತ್ಪನ್ನದ ಬೆಳವಣಿಗೆ ದರಗಿಂತ ಯಾವಾಗಲೂ ಹೆಚ್ಚಾಗಿರುತ್ತದೆ. ವಿದ್ಯುತ್ ಶಕ್ತಿಯ ಬೇಡಿಕೆಯ ಬೆಳವಣಿಗೆ ದರ ಯಾವಾಗಲೂ ಒಟ್ಟು ದೇಶೀಯ ಉತ್ಪನ್ನದ ಬೆಳವಣಿಗೆ ದರಗಿಂತ ಯಾವಾಗಲೂ ಹೆಚ್ಚಾಗಿರುತ್ತದೆ. ಯು ಜಸ್ಟ್ ಇಮ್ಯಾಜಿನ್, ದೇರ್ ಇಸ್ ನೋ ಎಲೆಕ್ಟ್ರಿಸಿಟಿ ಇನ್ ದ ಕಂಟ್ರಿ, ಹೌ ಯುವರ್ ಲೈಫ್ ವಿಲ್ ಬಿ ಕಂಟಿನ್ಯೂ. ಇಲ್ಲಿ ನೋಡ್ರಿ, ಸುಮ್ಮನೆ ಹಾಗೆ ಊಹೆ ಮಾಡ್ಕೊರಿ, ಒಂದು ವೇಳೆ ನಮ್ಮ ರಾಷ್ಟ್ರದಲ್ಲಿ ಏನಪ್ಪ ಅಂದ್ರೆ ವಿದ್ಯುತ್ ಶಕ್ತಿ ಅನ್ನೋದು ಇರದೇ ಹೋಗಿದ್ರೆ ನಮ್ಮ ಒಂದು ಬದುಕು ಯಾವ ರೀತಿ ಮುಂದುವರಿಯುತ್ತಿತ್ತು ಅಥವಾ ಮುಂದೆ ಸಾಗ್ತಿತ್ತು ಅನ್ನೋದನ್ನು ನಿಮ್ಮ ಮನಸ್ಸಿನಲ್ಲಿ ಏನಪ್ಪ ಪ್ರಶ್ನೆ ಮಾಡಿಕೊಳ್ಳಿ. ಸೊ ದ್ಯಾಟ್ ಟೈಮ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಆ ಪ್ರಶ್ನೆ ನಿಮ್ಮಲ್ಲಿ ಬಂದಾಗ ವಿದ್ಯುತ್ ಶಕ್ತಿ ಇರುವಂಥ ಮಹತ್ವದ ಬಗ್ಗೆ ನಿಮಗೆ ಸಾಮಾನ್ಯವಾಗಿ ಅರಿವು ಆಗ್ತತಿ ಅಂತೇಳಿ. ನೆಕ್ಸ್ಟ್, ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯ ಉತ್ಪಾದನೆ. In 2016, thermal sources accounted for 67% of the power generation capacity in India. In the year of 2016, the power or electricity generation capacity is 67% is from the thermal sources and 14% from the hydel power and wind power and 2% of the power generation from the nuclear power. ಇಲ್ಲಿ ನೋಡ್ರಿ, ಭಾರತದಲ್ಲಿ 2016ರಲ್ಲಿ ಒಟ್ಟು ವಿದ್ಯುತ್ ಶಕ್ತಿ ಉತ್ಪಾದನಾ ಸಾಮರ್ಥ್ಯದಲ್ಲಿ 67% ಶಾಖೋತ್ಪನ್ನ ಮೂಲಗಳಿಂದ, 14% ಪವನ ಶಕ್ತಿ ಮತ್ತು ಜಲ ವಿದ್ಯುತ್ ಶಕ್ತಿಯಿಂದ, ಅದೇ ರೀತಿ 2% ಅಣುಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗ್ತಿತ್ತು. ಆ್ಯಂಡ್ ದಿ ಹೈಯೆಸ್ಟ್ ಪವರ್ ಜನರೇಷನ್ ಫ್ರಮ್ ದ ಥರ್ಮಲ್ ಸೋರ್ಸಸ್ ಇನ್ 2016, that's about 67%. ಇಲ್ಲಿ ನೋಡ್ರಿ, 2016ರಲ್ಲಿ ಏನಾಗಿದೆಪ್ಪ ಅಂತಾರೆ, ವಿದ್ಯುತ್ ಉತ್ಪಾದನೆ ಯಾವ ಒಂದು ಮೂಲಗಳಿಂದ ಜಾಸ್ತಿ ಅಂದ್ರೆ ಅಥವಾ ಅಧಿಕವಾಗಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಅಂದರೆ ಅದು ಏನಪ್ಪ ಅಂತಂದ್ರೆ ಕೇವಲ ಅದು ಮತ್ತು ಶಾಖೋತ್ಪನ್ನ ಮೂಲಗಳಿಂದ ಅದು 67% ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. Some challenges in the power sector or electricity sector. ವಿದ್ಯುತ್ ಶಕ್ತಿ ವಲಯದ ಕೆಲವು ಸವಾಲುಗಳಂತೇಳಿ. I am also have some problems or challenges in my life, and you also have some problems or challenges in your life. Simply I am telling everyone have some problems or challenges in their own life.
ಇಲ್ಲಿ ನೋಡ್ರಿ, ಪ್ರತಿಯೊಬ್ಬರು ನಾನು ಕೂಡ ಕೆಲವೊಂದು ಸಮಸ್ಯೆಗಳನ್ನ ನನ್ನ ಜೀವನದಲ್ಲಿ ನಾನು ಹೊಂದಿದ್ದೀನಿ. ನೀವು ಕೂಡ ನಿಮ್ಮ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಅಥವಾ ಸವಾಲುಗಳನ್ನ ನೀವು ಕೂಡ ಹೊಂದಿದ್ರಿ. ಇಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಏನಪ್ಪ ಅಂತಾರೆ ಕೆಲವು ಸಮಸ್ಯೆ ಅಥವಾ ಸವಾಲುಗಳನ್ನು ಹೊಂದಿರುತ್ತಾರೆ ಅಂತ ಹೇಳ್ತೀನಿ. ದ್ಯಾಟ್ ಟೈಪ್ ಅವರ್ ಪವರ್ ಸೆಕ್ಟರ್ ಈಸ್ ಆಲ್ಸೋ ಹ್ಯಾವ್ ಸಮ್ ಚಾಲೆಂಜಸ್ ಇನ್ ದ ಪವರ್ ಸೆಕ್ಟರ್. ಅದೇ ರೀತಿ ವಿದ್ಯುತ್ ಶಕ್ತಿ ವಲಯವು ಕೂಡ ತನ್ನದೇ ಆದ ಕೆಲವು ಸವಾಲುಗಳನ್ನು ಅಥವಾ ಸಮಸ್ಯೆಗಳನ್ನು ಹೊಂದಿದೆ ಅಂತೇಳಿ ಹೇಳಲಾಗ್ತದೆ. Those challenges are: first one, power stations are not run properly. Power stations not run properly. ಇಲ್ಲಿ ನೋಡ್ರಿ, ವಿದ್ಯುತ್ ಶಕ್ತಿ ವಲಯದ ಒಂದು ಮೊದಲನೇ ಸವಾಲು ಅಥವಾ ಮೊದಲನೇ ಸಮಸ್ಯೆ ಏನಪ್ಪ ಅಂತಂದರೆ ಅದು ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸರಿಯಾಗಿ ನಿರ್ವಹಿಸದಿರುವುದು. ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದಿರುವುದು ಅಂತ ಹೇಳ್ಬೋದು. Power stations are not run properly because our government not investing more capital on power stations to generate electricity. So that's why at present India is able to add only 20,000 megawatt a year or per year. ಇಲ್ಲಿ ನೋಡ್ರಿ, ಮೊದಲೇ ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ ಭಾರತವು ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸರಿಯಾಗಿ ನಿರ್ವಹಿಸದಿರುವುದು ಅಂತ ಹೇಳಿದೆ. ಸರಿಯಾಗಿ ನಿರ್ವಹಣೆ ಮಾಡದಿರುವುದು ಇದು ಮೊದಲನೇ ಸಮಸ್ಯೆ ಆಗಿದೆ. ಏಕೆ ಅಂದರೆ ಏನಪ್ಪ ಅಂದರೆ ಭಾರತದ ಸರ್ಕಾರವು ಈ ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಮೇಲೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಸಲುವಾಗಿ ಮಾಡುವಂಥ ವೆಚ್ಚವು ಅಥವಾ ಹೂಡುವಂಥ ಬಂಡವಾಳವು ಏನಪ್ಪ ಅಂದರೆ ತುಂಬ ಕಡಿಮೆ ಪ್ರಮಾಣದಾಗಿದೆ. ಆದುದರಿಂದ ಏನಪ್ಪ ಅಂದರೆ ಭಾರತವು ಪ್ರಸ್ತುತವಾಗಿ ವಾರ್ಷಿಕವಾಗಿ ಅಥವಾ ಒಂದು ವರ್ಷದಲ್ಲಿ ಕೇವಲ 20,000 ಮೆಗಾವ್ಯಾಟನ್ನು ಮಾತ್ರ ಉತ್ಪಾದಿಸಲು ಅಥವಾ ಸೇರಿಸಲು ಶಕ್ತವಾಗಿದೆ. ಈ ಒಂದು ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಪವರ್ ಸ್ಟೇಷನ್ಸ್ ಆರ್ ನಾಟ್ ರನ್ ಪ್ರಾಪರ್ಲಿ. ಸೊ ಈ ಒಂದು ಕಾರಣಕ್ಕಾಗಿ ಏನಪ್ಪ ಅಂದ್ರೆ ವಿದ್ಯುತ್ ಉತ್ಪಾದನಾ ಕೇಂದ್ರವು ಸರಿಯಾಗಿ ನಿರ್ವಹಿಸದಿರುವುದು ಅಂತೇಳಿ ಹೇಳ್ತೀವಿ. ದಿಸ್ ಇಸ್ ದ ಫಸ್ಟ್ ಚಾಲೆಂಜ್ ಆರ್ ಫಸ್ಟ್ ಪ್ರಾಬ್ಲಮ್ ಆಫ್ ದ ಪವರ್ ಸೆಕ್ಟರ್. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಆರ್ ಸೆಕೆಂಡ್ ಚಾಲೆಂಜಸ್: ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ಸ್ incur losses. SEBs, ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ಸ್, ರಾಜ್ಯ ವಿದ್ಯುತ್ ಮಂಡಳಿಗಳು ನಷ್ಟವನ್ನು ಅನುಭವಿಸುತ್ತಿವೆ. ಎವ್ರಿ ಸ್ಟೇಟ್ ಹ್ಯಾವ್ ಎಲೆಕ್ಟ್ರಿಸಿಟಿ ಬೋರ್ಡ್ಸ್. ಇಲ್ಲಿ ನೋಡ್ರಿ, ಪ್ರತಿಯೊಂದು ರಾಜ್ಯಗಳು ಏನಪ್ಪ ಅಂತಂದ್ರೆ ರಾಜ್ಯ ವಿದ್ಯುತ್ ಶಕ್ತಿ ಮಂಡಳಿಗಳನ್ನು ಹೊಂದಿವೆ ಅಂತ ಹೇಳ್ತೀವಿ. Look here, these pictures are power generation stations. ಇಲ್ಲಿ ನೋಡ್ರಿ, ಈ ಚಿತ್ರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಯಾವ ರೀತಿ ಇರ್ತಾವೆ ಅಂತ. ಸೊ ಪವರ್ ಜನರೇಷನ್ ಸ್ಟೇಷನ್ಸ್ ಆರ್ ನಾಟ್ ರನ್ ಪ್ರಾಪರ್ಲಿ ಅಂದರೆ ಈ ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರವು ಸರಿಯಾಗಿ ಕಾರ್ಯನಿರ್ವಹಿಸದಿರುವುದು ವಿದ್ಯುತ್ ವಲಯದ ಒಂದು ಮೊದಲನೇ ಸಮಸ್ಯೆ ಅಂತ ನಾವು ನೋಡಿದ್ವಿ. ಅವರ್ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಹ್ಯಾವ್ ಸಮ್ sub electricity company limiteds like as Bengaluru Electricity Supply Company Limited, Bescom, Chamundeshwari Electricity Supply Corporation Limited, Gulbarga Electricity Supply Company Limited, Gescom, Hubbali Electricity Supply Company Limited, Hescom, Mangaluru Electricity Supply Company Limited, Mescom. ಇಲ್ಲಿ ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಏನಪ್ಪ ಅಂತಂದ್ರೆ ವಿದ್ಯುತ್ ಶಕ್ತಿ ಪೂರೈಕೆ ಕಂಪನಿಗಳು ಅದಾವು. ಅವು ಯಾವಪ್ಪ ಅಂದ್ರೆ ಒಂದು ಬೆಂಗಳೂರು ವಿದ್ಯುತ್ ಪೂರೈಕೆ ಕಂಪನಿ ಲಿಮಿಟೆಡ್ ಬೆಸ್ಕಾಮ್ ಅನ್ನೋದು, ಇನ್ನೊಂದು ಚಾಮುಂಡೇಶ್ವರಿ ವಿದ್ಯುತ್ ಪೂರೈಕೆ ಕಂಪನಿ ಲಿಮಿಟೆಡ್ ಅನ್ನೋದು, ಇದು ಮೈಸೂರು ಆಗಿರೋದ. ನೆಕ್ಸ್ಟ್ ಗುಲ್ಬರ್ಗಾ ವಿದ್ಯುತ್ ಪೂರೈಕೆ ಕಂಪನಿ ಲಿಮಿಟೆಡು ಗೆಸ್ಕಾಮ್, ಹುಬ್ಬಳ್ಳಿ ವಿದ್ಯುತ್ ಪೂರೈಕೆ ಕಂಪನಿ ಲಿಮಿಟೆಡ್ ಹೆಸ್ಕಾಮ್, ಮಂಗಳೂರು ವಿದ್ಯುತ್ ಪೂರೈಕೆ ಕಂಪನಿ ಲಿಮಿಟೆಡ್ ಮೆಸ್ಕಾಮ್. Whatever state electricity boards are incur losses, it's more than 500 billion. It's more than 500 billion. I mean 50,000 crores. I mean 50,000 crores. ನೋಡ್ರಿ, ನಾ ಹೇಳಿದೆ ಪ್ರತಿಯೊಂದು ರಾಜ್ಯ ವಿದ್ಯುತ್ ಶಕ್ತಿ ಮಂಡಳಿಗಳು ನಷ್ಟವನ್ನು ಅನುಭವಿಸುತ್ತವೆ ಅಂತೇಳಿ. ಆ ನಷ್ಟದ ಒಂದು ಪ್ರಮಾಣ ಎಷ್ಟಾಗಿದೆಪ್ಪ ಅಂತಂದ್ರೆ ಸುಮಾರು 500 ಶತಕೋಟಿಗಳನ್ನು ಸಹ ಮೀರಿದೆ ಅಂತ ಹೇಳ್ತೀವಿ ನಾವು. 500 ಶತಕೋಟಿಗಳಷ್ಟು ಮೀರಿದೆ. ಇಲ್ಲಿ 500 ಶತಕೋಟಿ ಅಂದರೂ ಒಂದೇ,
50,000 ಕೋಟಿ ಅಂದ್ರೆ ಒಂದೇ ಅಂದರೆ 50,000 ಕೋಟಿಗಳಷ್ಟು ಹಣವನ್ನು ನಷ್ಟದಲ್ಲಿ ಈ ಎಲ್ಲ ರಾಜ್ಯ ವಿದ್ಯುತ್ ಶಕ್ತಿ ಮಂಡಳಿಗಳು ಅನುಭವಿಸುತ್ತಿವೆ ಅಂತ ಹೇಳ್ತೀವಿ. ವಾಟ್ ಈಸ್ ದ ರೀಸನ್? ಸೊ ದಿಸ್ ಈಸ್ ಡ್ಯೂ ಟು ಓನ್ಲಿ ಟ್ರಾನ್ಸ್ಮಿಷನ್ ಆ್ಯಂಡ್ distribution losses and wrong pricing of electricity and other inefficiencies. ಇಲ್ಲಿ ನೋಡ್ರಿ, ಯಾಕೆ 500 ಶತಕೋಟಿಗಳಷ್ಟು ಅಥವಾ 50,000 ಕೋಟಿಗಳಷ್ಟು ನಷ್ಟವನ್ನು ರಾಜ್ಯ ವಿದ್ಯುತ್ ಮಂಡಳಿಗಳು ಅನುಭವಿಸುತ್ತೇವಪ್ಪ ಅಂದರೆ ಅದು ವಿದ್ಯುತ್ ಶಕ್ತಿಯ ಪ್ರಸರಣದಲ್ಲಿ ಆಗಿರ್ಬೋದು ಅಥವಾ ವಿದ್ಯುತ್ ಶಕ್ತಿ ವಿತರಣೆಯಲ್ಲಿನ ನಷ್ಟ ಮತ್ತು ತಪ್ಪಾದ ದರ ಮತ್ತು ಇತರೆ ಅದಕ್ಷತೆಗಳಿಂದ ಏನಪ್ಪ ಅಂದರೆ ಇದು ಇಷ್ಟೆಲ್ಲ ನಷ್ಟ ಉಂಟಾಗ್ತಾ ಇದೆ ಅಂತಲೇ ನಾವು ಹೇಳ್ಬೋದು. ಸ್ಕಾಲರ್ಸ್ ಆಲ್ಸೋ ಸೇ ದ್ಯಾಟ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಸಿಟಿ ಟು ದಿ ಫಾರ್ಮರ್ಸ್ ಈಸ್ ದ ಮೇನ್ ರೀಸನ್ ಫಾರ್ ದ ಲಾಸಸ್. ಸಮ್ ಸ್ಕಾಲರ್ಸ್ ಸೇ distribution of electricity to the farmers, so that is the main reason for this 500 billion losses. ಇಲ್ಲಿ ನೋಡ್ರಿ, ಕೆಲವರು ತಜ್ಞರು ಏನಂತ ಅಭಿಪ್ರಾಯ ಪಡ್ತಾರಪ್ಪ ಅಂತಂದ್ರೆ, ಈಗ ಸರ್ಕಾರ ರೈತರಿಗೆ ಏನು ವಿದ್ಯುತ್ತನ್ನು ಪೂರೈಸ್ತಾ ಇದೆಯಲ್ಲ ಅಥವಾ ರೈತರಿಗೆ ವಿದ್ಯುತ್ತನ್ನು ಪೂರೈಸೋದು ಕೂಡ ನಷ್ಟಕ್ಕೆ ಒಂದು ಪ್ರಮುಖವಾದ ಕಾರಣ ಅಂತ ಹೇಳ್ತಾರೆ. ವೈ? ಬಿಕಾಸ್ ಫಾರ್ಮರ್ಸ್ ದೇ ಆರ್ ನಾಟ್ ಪೇಯಿಂಗ್ ಬಿಲ್ ಪೇಮೆಂಟ್. ಯಾಕಪ್ಪ ಅಂತಂದ್ರೆ ಇಲ್ಲಿ ರೈತರು ಏನಪ್ಪ ಅಂದ್ರೆ ಅವ್ರೇನು ನಾವು ಕರೆಂಟ್ ಸರ್ಕಾರ ಏನವ್ರು ವಿದ್ಯುತ್ತನ್ನು ಪೂರೈಕೆ ಮಾಡ್ತೈತಲ್ಲ ಆ ವಿದ್ಯುತ್ತಕ್ಕೆ ಯಾವುದೇ ರೀತಿಯ ಒಂದು ಬಿಲ್ಲನ್ನು ಅವರ ತುಂಬ್ತಾ ಇಲ್ಲ. ಸೊ ಆದುದರಿಂದ ಇದು ಒಂದು ಆ ನಷ್ಟಕ್ಕೆ ಪ್ರಮುಖವಾದ ಕಾರಣವೇ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದಂತ ಹೇಳ್ತೀನಿ. ಲುಕ್ ಎಟ್ ದಿಸ್ ಪಿಕ್ಚರ್. ಡಿಸ್ಟ್ರಿಬ್ಯೂಷನ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಫಾರ್ಮರ್ಸ್. ಇಲ್ಲಿ ನೋಡ್ರಿ, ಈ ಒಂದು ಚಿತ್ರ ನೋಡಿದ್ರೆ ಗೊತ್ತಾಗುತ್ತಾ, ರೈತರಿಗೆ ವಿದ್ಯುತ್ತನ್ನು ಸರ್ಕಾರವು ರೈತರಿಗೆ ವಿದ್ಯುತ್ತನ್ನು ಪೂರೈಸ್ತಾ ಇರುವುದು. ಓಕೆ, ಐ ವಿಲ್ ಸ್ಟಾಪ್ ನೌ. ಐ ವಿಲ್ ಕಂಟಿನ್ಯೂ ದ challenges in the next video.